ಹೇಳ್ಬೇಕಂದ್ರೆ ಮಾರ್ನಿಂಗ್ ಅಲ್ಲಿ ರೈಡ್ ಹೋಗ್ತಾಯಿದ್ದೀವಿ ಟುವರ್ಡ್ಸ್ ಗೆಸ್ ಮಾಡಿ ನೋಡೋಣ. ಗೆಸ್ ಏನು ಮಾಡ್ತೀರ, ನಾನು ಹೇಳ್ತೀನಿ. ಶಿವಂಗೆ ಟುವರ್ಡ್ಸ್ ಶಿವಂಗೆ ಆಫ್ಟರ್ ಲಾಂಗ್ ಟೈಮ್. ಸೊ ಮಾರ್ನಿಂಗ್ 6 o'clock ಎದ್ಬಿಟ್ಟು ಚಳಿ ಆಗ್ತಾಯಿದೆ. ಬಟ್ ಅಂದ್ರೂ ಒಂದು ರೈಡ್ ಹೋಗಿ ಬರೋಣ ಅಂತ ಭಾಳ ದಿವಸ ಆಯಿತು ವೀಕೆಂಡ್ ರೈಡ್ ಹೋಗೋದು. ಸೊ ಅದಕ್ಕೆ ನಮ್ಮದು ಹಯಾಬುಜಾ ತೊಗೊಂಡು ಇದ್ವಿ. ಸೊ ಮತ್ತೇನಂತಂದರೆ ಅರ್ಲಿ ಮಾರ್ನಿಂಗ್ ರೈಡ್ ಮಾಡೋದು ಒಂಥರ ಮಜಾ. ಸೊ ಪ್ಲ್ಯಾನ್ ಇದ್ದಿಲ್ಲ, ಸಡನ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ಶಿವಂಗೆ ರೆಡಿ ಆಗಿದ್ವಿ. ನೋಡೋಣ ಶಿವಂಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಅದಕ್ಕೆ ನಾನು ನಮ್ಮ ಬಾಯಿ ಹೋಗ್ತಾಯಿದ್ದೀವಿ. ಶಿವಂಗೆ ಲೈಕ್ ಫ್ರಮ್ ಬೆಂಗಳೂರಿಂದ 50 ಕಿಲೋಮೀಟ್ರ್ ಇದೆ. ಸೊ ನಾವು ಸಿಟಿ ಒಳಗಡೆಯಿಂದ ಬರ್ತಾಯಿದ್ದೀವಿ. ಮಾರ್ನಿಂಗ್ ಟ್ರಾಫಿಕ್ ಇರಲ್ಲ ಅಷ್ಟು. ಬಟ್ ಎಲ್ಲನೂ ಗ್ಲೌಸು, ಹೆಲ್ಮೆಟ್ಟು ಎಲ್ಲನೂ ರೈಡಿಂಗ್ ಗೇರ್ಸ್ ವೇರ್ ಮಾಡ್ಕೊಂಡ್ಬಿಟ್ಟು ಒಂದು ರೈಡ್ ಮಾಡ್ತಾಯಿದ್ದೀವಿ ಸುಮ್ಮನೆ. ಯಾಕಂತಂದರೆ ಸ್ಯಾಟರ್ಡೆ ಎಲ್ಲ ವೀಕೆಂಡ್ ಬಂತಂದರೆ ಯಾವಾಗ ಹೊರಗೆ ಹೋಗಲಿ ರೂಮಿಂದ ಅಂತ ಅನಿಸುತ್ತೆ. ಈಗ ಫುಲ್ ಡೇ ವರ್ಕ್ ಮಾಡಿಬಿಟ್ಟು ಅದು ಪ್ರೆಷರು, ಇದು ಪ್ರೆಷರು, ಮನಿ ಪ್ರೆಷರ್ ಅಂತ, ವರ್ಕ್ ಪ್ರೆಷರು, ಫ್ರೆಂಡ್ಸ್ ಪ್ರೆಷರು, ಗರ್ಲ್ಫ್ರೆಂಡ್ ಪ್ರೆಷರು, ಎಲ್ಲ ಪ್ರೆಷರ್ ಬಿಟ್ಟು ಏನು ವೀಕೆಂಡ್ ಸಿಗುತ್ತದಲ್ಲ ಅದನ್ನು ಎಂಜಾಯ್ ಮಾಡೋನೇ ಮನುಷ್ಯ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ. ಸೊ ಅದಕ್ಕೆ ಬೆಂಗಳೂರು ಸುತ್ತಮುತ್ತ ಬೇಜಾನ್ ಪ್ಲೇಸ್ ಇದೆ. ಸೊ ಅದರಲ್ಲಿ ನಾನು ಚೂಸ್ ಮಾಡ್ಕೊಂಡು ಶಿವಂಗೆ. ಯಾಕಂದ್ರೆ ನಾನು ಹೋಗಿಲ್ಲ ಒಂದು ಟೈಮು ಆಫ್ಟರ್ ಲಾಂಗ್ ಟೈಮ್ ಅನಿಸ್ಬೋದು. ಇನ್ನೊಂದು 44 ಕಿಲೋಮೀಟ್ರು ನಂದಿ ಹಿಲ್ಸ್ ಅಂತಿದ್ದೀನಿ ಯಾವಾಗಲೂ. ಬಿಕಾಸ್ ನಂದಿ ಹಿಲ್ಸ್ ಕಾಮನ್ ಆಗಿದೆ ನಮಗೆ. ಸೊ ನಾವು ಅದಕ್ಕೆ ಶಿವಂಗೆ ಲೈಕ್ ಒಂದು ಟ್ರೆಕ್ಕಿಂಗ್ ಹಿಲ್ ಅಂತ ಹೇಳ್ಬೋದು. ಯಾಕಂದರೆ 1300 ಸಮಥಿಂಗ್ ಹೈಟಲ್ಲಿದೆ ಸಮುದ್ರದ ಆಳದಿಂದ. ಸೊ ಹಳ್ಳಗೆ ಅದಕ್ಕೆ ಹೈಟ್ ಹಿಲ್ಸ್ ಆ್ಯಂಡ್ ಟ್ರೆಕ್ಕಿಂಗ್ ಮಾಡೋಕ್ಕೆ ಚೆನ್ನಾಗಿದೆ. ಯಾರ್ಯಾರು ಲೆಗ್ ವರ್ಕೌಟ್ ಮಾಡಿಲ್ಲ ಇಲ್ಲಿ ಮಾಡ್ಕೋಬೋದು. ಸೊ ಐ ಥಿಂಕ್ ಮೇ ಬಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಮೋಡ ಆಗಿದೆ. ಎದುರುಗಡೆನೇ ಬರ್ತಾರಲ್ಲಪ್ಪ ಇವರು, ಹೆದರಿಕೆನೇ ಆಗುತ್ತೆ ಒಮ್ಮೆ ಎದುರುಗಡೆ ಬಂದರೆ. ಬಟ್ ಹೈಟ್ ಚೆನ್ನಾಗಿದೆ. ಬಟ್ ಲೈಕ್ ಹಿಂಗೆ ಏನಂತಂದರೆ ಸ್ಪೆಷಾಲಿಟಿ ಹೇಳ್ಬೇಕಂತಂದರೆ ಶಿವನ್ ಟೆಂಪಲ್ ಇದೆ. ಆ್ಯಂಡ್ ಒಂದು ಯಾರೋಡಪ್ಪ ಇದು. ಓಕೆ ಫ್ರೆಂಡ್ಸ್, ಮೇನ್ ಥಿಂಗ್ ಏನಂತಂದರೆ ಅಲ್ಲಿ ನಂದಿ ಹಿಲ್ಸ್ ಥರ ಒಂದು ನಂದಿ ಸ್ಟ್ಯಾಚ್ಯೂ ಇದೆ ಅಂತ ಹೇಳ್ಬೋದು, ಮೂರ್ತಿ ಇದೆ. ಸೊ ಅದಕ್ಕೆ ಬಿಟ್ಟು ಫೇಮಸ್ ಅಂತಂದರೆ ಅಲ್ಲಿ ಯಾರು ಒಬ್ರದ್ದು ಹಿಂದಿನ ಹಿಸ್ಟ್ರಿ ಹೋದರೆ ಶಾಂತಲಾ, ಐ ಥಿಂಕ್ ಮೇ ಬಿ ಶಾಂತಲಾ ಅವರು ಡೆತ್ ಆಗಿದ್ದಾರಂತೆ ಅಂದರೆ ಬಿದ್ದು. ಸೊ ಅಲ್ಲಿಂದ ಬೆಟ್ಟದ ಮೇಲಿಂದ ಬಿದ್ದುಬಿಟ್ಟು ಸೂಸೈಡ್ ಅಂತ ಹೇಳ್ಬೋದು. ಡೈರೆಕ್ಟ್ಲಿ ಹೇಳ್ಬೇಕಂದ್ರೆ ಸೂಸೈಡ್ ಮಾಡ್ಕೊಂಡಿದ್ದಾರಂತೆ. ದಟ್ ಈಸ್ ದ ಹಿಸ್ಟ್ರಿ. ಸೊ ಅದರದ್ದೇನು ಹೇಳ್ಬೇಕಂತಂದರೆ ಲೈಕ್ ವಿ ಕ್ಯಾನ್ ಕಾಲ್ ದಕ್ಷಿಣ ಕಾಶಿ. ಸೊ ಲೈಕ್ ಶಿವಂಗೆ ಅಂದರೆ ದಕ್ಷಿಣ ಕಾಶಿ. ನಮ್ಮದು ಹ್ಯಾಂಗೆ ಕಾಶಿ ಇಲ್ವಾ, ಕಾಶಿಣದು ಒಂದು ಪಾರ್ಟ್ ಅಂತ ಹೇಳ್ಬೋದು. ಒಂದೊಂದು ನೇಮ್ ಅಂದರೆ ದಕ್ಷಿಣ ಕಾಶಿ. ಸೊ ನಾರ್ಮಲ್ ಅಂದರೆ ಶಿವಗಂಗೆನೇ, ಎಲ್ಲರೂ ಶಿವಂಗೆನೇ ಅಂತಾರೆ. ಇಟ್ಸ್ ಲೈಕ್ ಗಂಗೆ, ಶಿವನ ಮೇಲೆ ಗಂಗೆ ಥರ ಏನಿರ್ತಾರಲ್ಲ ಅವರಿದ್ದಂಗೆ ಅವರು. ಶಿವನ ತಲೆ ಮೇಲೆ ಗಂಗೆ ಇಟ್ಕೊಂಡು ಇಡ್ತಾನಲ್ಲ ಆ ಥರ ಕಾಣುತ್ತೆ ನಮಗೆ ಬೆಟ್ಟ. ತುಮಕೂರು ರೋಡು ಒಂದು ಟೋಲ್ಗೇಟ್ ಬಂತು. ಯಾವ ಟೋಲ್ಗೇಟ್ ಅಂತ ಗೊತ್ತಿಲ್ಲ. ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಯಾಕೆ ಇನ್ಕನ್ವೀನಿಯನ್ಸಪ್ಪ? ಅಯ್ಯೋ, ಇಲ್ಲಿ ನಮ್ಮ 2 ವೀಲರ್ಗೂ ಟೋಲ್ ಕೊಡ್ಬೇಕಾ? No, God, please, no, no. ಸೂರ್ಯೋದಯ ಆಗ್ತಾಯಿದೆ. ಸೊ ಇವಾಗ ಟೋಲ್ಗೇಟ್ ದಾಟಿದ್ವಿ. ಹಂಗೆ ಟುವರ್ಡ್ಸ್ ಇನ್ನೊಂದು 40 ಕಿಲೋಮೀಟ್ರ್ ಇದೆ. 47 ಮಿನಿಟ್ಸ್ ತೋರಿಸ್ತಾ ಇದೆ. ಬಟ್ ಅಷ್ಟು ಆಗಲ್ಲ, ಅದಕ್ಕಿಂತ ಜಲ್ದಿನೇ ರೀಚ್ ಆಗ್ತೀವಿ. ಸೊ
ಸೊ ಮತ್ತು ಅದ್ರ ಬಗ್ಗೆ ಶಿವಗಂಗೆ ಬಗ್ಗೆ ಹೇಳ್ಬೇಕಂತಂದರೆ ಲೈಕ್ ಇಟ್ಸ್ ಅಲ್ಟಿಮೇಟ್ ಪೀಕ್. ಹೋಗಿ ವಿಸಿಟ್ ಮಾಡಿ ಚೆನ್ನಾಗಿದೆ ಅಂತ ನಾನು ಫಸ್ಟ್ ಟೈಮ್ ಹೋಗ್ತೀನಿ, ಬಟ್ ನಾನು ಇನ್ನೂ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ಟೈಮ್ ತೊಗೊಂಡೇ ಹೋಗ್ತಾ ಇದ್ದೀನಿ, ಫುಲ್ ಡೇ ಅದಕ್ಕೆ ಟೈಮ್ ಇಟ್ಟಿದ್ದೀನಿ ಇವತ್ತು. ಸೊ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೋದರೆ ಸನ್ರೈಸ್ ಸಿಗುತ್ತೆ ಅಲ್ಲೂ. ಸೊ ಇಲ್ಲಾರು ಪಲ್ಸರ್ ತೊಗೊಂಡು ಹೋಗ್ತಾವನೆ. ಬೆಂಗಳೂರು ತುಮಕೂರು ನಾವು ಇವಾಗ ಲೆಫ್ಟಲ್ಲಿ ಹುಡ್ಕೋಬೇಕು. ಲೈಕ್ ಅದರ್ ದೆನ್ ಹೇಳ್ಬೇಕಂತಂದರೆ ಶಿವಗಂಗೆಯಲ್ಲಿ ಮತ್ತೊಂದು ಲೈಕ್ ಮೇನ್ ಥಿಂಗ್ ಏನಂತಂದರೆ ದಟ್ ಈಸ್ ಒಂದು ತೀರ್ಥಧಾಮ ಅಂತ ಬರುತ್ತೆ, ಒಳ್ಳಕಲ್ಲು ತೀರ್ಥ ಅಂತ ಬರುತ್ತೆ. ಅಲ್ಲಿ ಹೆಂಗಿರುತ್ತೆ ಅಂತಂದರೆ ಲೈಕ್ ಬೇಸಿಗೆಗಾಲದಲ್ಲಿ ನೀರು ಜಾಸ್ತಿ ಇರುತ್ತೆ, ಮಳೆಗಾಲದಲ್ಲಿ ನೀರೇ ಇರಲ್ಲ. ಆ ಟೈಪ್ ಒಂದು ಇದೇನೋ ಹಿಸ್ಟ್ರಿಕಲ್ ಥಿಂಗ್ ಇದೆ, ಅದನ್ನು ನೋಡ್ಕೊಂಬರ್ಬೇಕು. ಆ್ಯಂಡ್ ಇನಿಷಿಯಲಿ ನಾವು ಸ್ಟಾರ್ಟಿಂಗಿಗೆ ಹೋಗುವಾಗ ಒಂದು ಶಿವಪಾರ್ವತಿ ಟೆಂಪಲ್ ಇದೆ ಅಂತೆ. ಸೊ ಅದ್ರದ್ದು ಮೇನ್ ಹಿಸ್ಟ್ರಿ ಹೇಳ್ಬೇಕಂತಂದರೆ ಒಂದು ಪವಾಡ ಅಂತ ಹೇಳ್ತೀವಿ ನಾವು, ಲೈಕ್ ಮಿರಾಕಲ್. ಸೊ ಮಿರಾಕಲ್ಸ್ ಇಟ್ ಹ್ಯಾಪನ್ಸ್ ವೆನ್ ಎವರ್ ಸಮಥಿಂಗ್ ವಿಲ್ ಹ್ಯಾಪನ್ಸ್, ಮಿರಾಕಲ್ ವಿಲ್ ಹ್ಯಾಪನ್ಸ್. ಸೊ ದಟ್ ಈಸ್ ಅ ಥಿಂಗ್. ಸೊ ಅಲ್ಲೇನಂತಂತಂದರೆ ತುಪ್ಪ ಹಾಕಿದರೆ ಲೈಕ್ ತುಪ್ಪ ವಿ ಕಾಲ್ ಘೀ ತುಪ್ಪ. ಸೊ ತುಪ್ಪ ಹಾಕಿದರೆ ಬೆಣ್ಣೆ ಕನ್ವರ್ಟ್ ಆಗುತ್ತಂತೆ. ವಿ ಡೋಂಟ್ ನೋ ಫಸ್ಟ್ ಆಫ್ ಆಲ್, ದಟ್ ಈಸ್ ಅ ಮಿರಾಕಲ್ ಅಂತ ಹೇಳ್ಬೋದು. ಎಕಡೆ ಹೋಗ್ತಾನೆ ಸ್ಕೋಡಾ, ನಾವು ಒಂದು ಸ್ಕೋಡಾ ನನ್ನ ಮಗ ಸ್ಕೋಡಾ ಥರನೇ ಇದ್ದಾನೆ. ಹಳ್ಳುಗೋರಿ ಹಿಂಗೆ ಮಾಡಿದ್ರೆ ಹೆಂಗೆ. ಓಕೆ ಅದು ಆಯ್ತಲ್ಲ. ಸೊ ಎಣ್ಣೆ ತುಪ್ಪ ಸುರಿದ್ರೆ ಬೆಣ್ಣೆ ಬರುತ್ತೆ. ಅದ್ರ ಮೇಲೆ ಅಂತಂದರೆ ಲೈಕ್ ಶಿವನ್ ನಮ್ಮದು ಇದು ಇರುತ್ತಲ್ಲ ಲಿಂಗ, ವಿಕಾಲ್ ಲಿಂಗ. ಸೊ ಅದ್ರ ಮೇಲೆ ಹಾಕಿದ್ರೆ ಸಮಥಿಂಗ್ ಮಿರಾಕಲ್ ಆಗುತ್ತಂತೆ. ಸೊ ಅದೂ ಫ್ಯಾಕ್ಟ್ ಅಂತ ಹೇಳ್ಬೋದು. ಸೊ ನಮ್ಮ ಸನಾತನ ಧರ್ಮಕ್ಕೆ ನಾವು ಎಷ್ಟು ಹೊಗಳ್ಕೊಂಡ್ರೂ ಕಡಿಮೆನೇ ಐತಿ.